ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಮುಖ್ಯವಾಗಿ ದಿಕ್ಕುಗಳಲ್ಲಿ ಎಲ್ಲ ಕುಬೇರ ದಿಕ್ಕಿಗೆ ಸಾಕಷ್ಟು ಮಹತ್ವ ಕೊಡ್ತಾರೆ. ಅಂದರೆ ಕುಬೇರ ದಿಕ್ಕಲ್ಲಿ ಕರೆಕ್ಟಾಗಿ ನಾವು ಪ್ಲಾನಿಂಗ್ ಮಾಡಿ ಮನೆ ಕಟ್ಟಿದ್ರೆ ಲಕ್ಷ್ಮಿ ಚೆನ್ನಾಗಿರುತ್ತೆ, ಮನೇಲಿ ಸಂಪತ್ತು ಸಮೃದ್ಧಿ ಯಾವಾಗಲೂ ಇರುತ್ತೆ ಅಂತ ಹೇಳಿ ಕುಬೇರ ಮೂಲೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಕುಬೇರ ಮೂಲೆಯಲ್ಲಿ ಬೇರೆ ಏನಾದರೂ ಕಟ್ಟಿ ಅದರಿಂದ ಸಾಕಷ್ಟು ತೊಂದರೆ ಕೂಡ ಅನುಭವಿಸಿರೋದು ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಬೇರ ಮೂಲೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಮೊದಲನೇದಾಗಿ ಮಾತಾಡೋಣ ಕುಬೇರ ಮೂಲಕ. ಅದಕ್ಕೂ ಮುಂಚೆ ನೀವು ವರ್ಷ ಶುರು ಅಲ್ಲೇ ಹೇಳಿದ್ರಿ ಸಾಕಷ್ಟು ದುರಂತಗಳಾಗುತ್ತೆ, ಎಕ್ಸ್ಪೆಷಲಿ ವಿಮಾನ ದುರಂತಗಳು ಹೆಚ್ಚಾಗುತ್ತೆ ಅಂತ ನಿನ್ನೆ ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರಿ. ಅದೇ ರೀತಿ ಕೊಲಂಬಿಯಾದಲ್ಲಿ ಒಂದು ವಿಮಾನ ದುರಂತ ಆಗಿದೆ. 100ಕ್ಕೂ ಹೆಚ್ಚು ಸೈನಿಕರು ಇರುವಂತಹ ಒಂದು ವಿಮಾನ ಪತನ ಆಗಿ ಎಲ್ಲ ಸಾವನ್ನಪ್ಪಿದ್ದಾರೆ ಅಂತ ಒಂದು ವರದಿ ಕೂಡ ಬಂದಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ, ಯಾಕಾಗಿರೋದು ಅಂತ? ನೋಡಿ, ನಿನ್ನೆ ಬಂದು ವೃಷಭ ರಾಶಿಯವರಿಗೆ ಚೆನ್ನಾಗಿದೆ, ಆದರೆ ಅವ್ರಿಗೂ ಟೈಮ್ ಕೆಡುತ್ತೆ ಅಂತ ಹೇಳ್ತಾ ಬಂದಿದ್ದೆ. ಮತ್ತು ಸೂರ್ಯ, ಶನಿ, ಶುಕ್ರ ಎಲ್ಲನೂ ಕೂಡ ಮೀನ ರಾಶಿಯಲ್ಲಿದ್ದಾರೆ. ಸೂರ್ಯ ಶನಿ ಯಾವಾಗ ಒಬ್ರಿಗೊಬ್ರು ಸೇರ್ತಾರೋ ಆವಾಗ ಎಲ್ಲ ಕಡೆ ಏನಾದರೂ ಒಂದು ದುರಂತಗಳು, ಜಗಳಗಳು, ಬೆಂಕಿಯಿಂದ ಅನಾಹುತ, ಮತ್ತು ಕಬ್ಬಿಣದಿಂದ ತುಂಬ ಕೇರ್ಫುಲ್ ಆಗಿರಬೇಕು, ಕಬ್ಬಿಣದಿಂದ ಅನಾಹುತ ಅಂತ ಹೇಳ್ತಾ ಬಂದೆ. ಅದೇ ರೀತಿ ನೋಡಿ, ವಿಮಾನ ಕೊಲಂಬಿಯಾದಲ್ಲಿ ವಿಮಾನ ಇದಾಗಿದೆ, ಕ್ರ್ಯಾಶ್ ಆಗಿದೆ. ಮತ್ತು ಏನಪ್ಪ ಅಂತಂದರೆ ನಿನ್ನೆ ಬಂದು ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ ಬರುತ್ತೆ. ಕೃತಿಕಾ ನಕ್ಷತ್ರ ಅಂದರೆ ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ. ನೋಡಿ, ಸೂರ್ಯ ಶನಿ ಜೊತೆ ಸೇರಿರೋದ್ರಿಂದ ಕೃತಿಕಾ ನಕ್ಷತ್ರ, ಅದರಲ್ಲೂ ಹೇಳಿದೆ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದವ್ರಿಗೆ ಏನಾದರೂ ಒಂದು ತೊಂದರೆಗಳಿದ್ದೇ ಇರುತ್ತೆ ಅಂತ. ಸೊ ನಿನ್ನೆ ಕೂಡ ಕೃತಿಕಾ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಈ ದುರಂತಗಳು, ಯಾಕಂದರೆ ಈ ಒಂದು ಇನ್ಸಿಡೆಂಟ್ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಪ್ರಚಾರ ಆಗುತ್ತೆ, ಎಷ್ಟೋ ಸಾವು ನೋವುಗಳನ್ನು ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ನಿನ್ನೆ ಸೂರ್ಯನ ಒಂದು ನಕ್ಷತ್ರ ಕೃತಿಕಾ ನಕ್ಷತ್ರ, ಅದರಲ್ಲೂ ನಿನ್ನೆ ಕೃತಿಕಾ ನಕ್ಷತ್ರದವ್ರಿಗೆ, ವೃಷಭ ರಾಶಿ ಕೃತಿಕಾ ನಕ್ಷತ್ರದವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಜೊತೆಗೆ ಇವತ್ತು ಕೂಡ ರೋಹಿಣಿ ನಕ್ಷತ್ರ, ಹಾಗಾಗಿ ಇವತ್ತು ಕೂಡ ತುಂಬ ದಿನ ಚೆನ್ನಾಗಿಲ್ಲ. ಮತ್ತು ಏನಕ್ಕೆ ಚೆನ್ನಾಗಿಲ್ಲ ಅಂತಂದರೆ ನೋಡಿ, ಶುಕ್ರ ಅಂದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಇನ್ನು 3 ದಿನ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. 3 ರಿಂದ 4 ದಿನ. ಈ 4 ದಿನದ ನಂತರ ನಿಮ್ಮ ರಾಶಿಯಾಧಿಪತಿ ಶುಕ್ರ, ವೃಷಭ ರಾಶಿಯಾಧಿಪತಿ ಶುಕ್ರ 12ನೇ ಮನೆ ಅಂತಂದರೆ ಮೇಷರಾಶಿಗೆ 26ನೇ ತಾರೀಕು ಬರ್ತಿದ್ದಾನೆ. ಹಾಗಾಗಿ ಮೇಷರಾಶಿಗೆ ವೃಷಭ ರಾಶಿಯ ಶುಕ್ರ 26ನೇ ತಾರೀಕು ಬರೋದ್ರಿಂದ ವೃಷಭ ರಾಶಿಯವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈ 1 ತಿಂಗಳು ಶುಕ್ರ ಎಲ್ಲಿವರೆಗೂ ಮೇಷರಾಶಿಯಲ್ಲಿ ಇರ್ತಾನೋ, ಅಂದರೆ ವ್ಯಯಸ್ಥಾನಕ್ಕೆ ರಾಶಿಯಾಧಿಪತಿ ಶುಕ್ರ ವ್ಯಯಸ್ಥಾನಕ್ಕೆ ಬರ್ತಾನೆ, ಆವಾಗಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಲ್ರೆಡಿ ಇವತ್ತಿಂದನೇ ನಿಮಗೆ ವೃಷಭ ರಾಶಿಯವರಿಗೆ, ಯಾಕಂದರೆ ವೃಷಭ ರಾಶಿನೇ, ನಿನ್ನೆನೂ ವೃಷಭ ರಾಶಿ, ಇವತ್ತು ವೃಷಭ ರಾಶಿ, ನಾಳೆ ಕೂಡ ವೃಷಭ ರಾಶಿ ಆಗಿರುತ್ತೆ. ಸೊ ಈ 26ನೇ ತಾರೀಕು ಶುಕ್ರನ ಒಂದು ಬದಲಾವಣೆ ಆಗುತ್ತೆ. ರಾಶಿಯಾಧಿಪತಿ ಶುಕ್ರ ಶತ್ರುಸ್ಥಾನಕ್ಕೆ ಬರ್ತಾನೆ, ಅಂದರೆ ಶತ್ರುಸ್ಥಾನ ಅಂದರೆ ವ್ಯಯಸ್ಥಾನಕ್ಕೆ ಬರ್ತಾನೆ. ವೃಷಭ ರಾಶಿಯವರು ಅತಿ ಹೆಚ್ಚು ದುಡ್ಡನ್ನು ಕಳ್ಕೊಳ್ಳೋದು, ಆರೋಗ್ಯ ಸ್ಥಿತಿಯನ್ನು ಕಳ್ಕೊಳ್ಳೋದು, ಮತ್ತು ಅತಿ ಹೆಚ್ಚು ಹೆಣ್ಣುಮಕ್ಕಳಿಂದ ತೊಂದರೆ, ಅವ್ರ ಮನೆ ಹೆಂಗಸರಿಂದ, ತಾಯಿ, ಅಕ್ಕ, ತಂಗಿ, ವೈಫ್ ಆಗಿರ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಈ ರೀತಿ ಅತಿಯಾಗಿ ಹೆಂಗಸರಿಂದ ಏನಾದರೂ ಒಂದೊಂದು ತೊಂದರೆ ವೃಷಭ ರಾಶಿಯವರ ಮನೇಲಿ ಆಗ್ತಾ ಇರುತ್ತೆ.